Dear students, today we will continue with the next part, that is functions of SCM, that is supply chain management. The supply chain management is a cross-functional approach to manage the following things. Maybe A, the movement of raw materials into an organization. Raw materials ಅನ್ನ ತಂದುಕೊಳ್ಳೋದು ಆರ್ಗನೈಸೇಷನ್ಗೆ ಪ್ರೊಡಕ್ಷನ್ ಸಲುವಾಗಿ. B, internal processing of materials into finished goods. ಓಕೆ, ಆ ರಾ ಮಟೀರಿಯಲ್ಸ್ ಅನ್ನ ಫಿನಿಶ್ಡ್ ಗೂಡ್ಸ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮಾಡಲಿಕ್ಕೆ ಎಲ್ಲ ಪ್ರೊಸೆಸಿಂಗ್ ಆಗುವಂಗೆ ಮಾಡೋದು. ಆಮೇಲೆ ದ ಮೂವ್ಮೆಂಟ್ ಆಫ್ ಫಿನಿಶ್ಡ್ ಗೂಡ್ಸ್ ಔಟ್ ಆಫ್ ದಿ ಆರ್ಗನೈಸೇಷನ್ ಟುವರ್ಡ್ಸ್ ದಿ ಎಂಡ್ ಕನ್ಸ್ಯೂಮರ್. ಅಂದರೆ ಏನು ಪ್ರಾಡಕ್ಟ್ ರೆಡಿ ಆಗಿದೆ ಅದನ್ನು ಮಾರ್ಕೆಟಿಗೆ ಹೊರಗೆ ಹಾಕೋದು ಮತ್ತು ಕನ್ಸ್ಯೂಮರಿಗೆ ಮುಟ್ಟುವಂಗೆ ಮಾಡೋದು. ಓಕೆ, ದೀಸ್ ಆರ್ ದಿ 3 ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು supply chain management. Okay, sometimes there may be questions, what are the approaches to manage supply chain management, or there may be questions, functions of SCM. For both the answer is same. Supply chain management is this activity of making just in time availability of the products and services to customers in convenient way. ಅಂದರೆ SCM ಅಂತ ಹೇಳಿದ್ರೆ ಶಾರ್ಟ್ ಆಗಿ ಹೇಳಬೇಕು ಅಂದರೆ ಇಟ್ ಇಸ್ ಎ ಇನ್ ಟೈಮ್ ಅವೈಲಬಿಲಿಟಿ ಆಫ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಟು ಕಸ್ಟಮರ್ಸ್. ಅಂದರೆ ಕಸ್ಟಮರ್ಸಿಗೆ ಅವ್ರ ಟೈಮಲ್ಲಿ ಪ್ರಾಡಕ್ಟ್ಸ್ ಮತ್ತು ಸರ್ವಿಸ್ ಸಿಗುವಂಗೆ ಮಾಡುವಂಥ ಕಾನ್ಸೆಪ್ಟ್ಸ್. ಓಕೆ, ಅಂದರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮ್ಯಾನೇಜ್ ಆದರೆ ಪ್ರಾಡಕ್ಟ್ಸು ಆಗ್ತವೆ, ಕರೆಕ್ಟಾಗಿ ರೆಡಿ ಆಗ್ತವೆ ಕಂಪನೀಸಲ್ಲಿ, ಮತ್ತು ಅದು ಕಸ್ಟಮರಿಗೂ ಕರೆಕ್ಟಾಗಿ ಸಿಗ್ತದೆ ಅನ್ನೋ ಕಾನ್ಸೆಪ್ಟನ್ನು ಹೇಳಿದ್ದೇನೆ. ದ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮ್ಯಾನೇಜಸ್ ದಿ ಫಾಲೋವಿಂಗ್ ಫಂಕ್ಷನ್ಸ್. ಇವನ್ ಕೆಲವೊಂದ್ಸಲ ಈ ಕ್ವಶನ್ ಅನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿ ಕೇಳಿದ್ದಿದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ESCM, ಎಲೆಕ್ಟ್ರಾನಿಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, 2015 15 ಮಾರ್ಕ್ಸಿಗೆ ಇದನ್ನ ಕೇಳಿದ್ದಿದೆ. ಸೊ ವಾಟ್ ಆರ್ ದಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ functions, that is characteristics? Manufacturing flow management. It includes production operations, including the consumption of raw materials and flow of finished goods. Manufacturing flow management. Okay, ಅಂದರೆ ಕರೆಕ್ಟಾಗಿ ಫ್ಲೋ ಇರುವಂಗೆ ನೋಡ್ಕೊಳ್ಳೋದು. ಲೈಕ್ ಮೇ ಬಿ ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ ಖಾಲಿ ಆಯಿತು, ಪ್ರೊಡಕ್ಷನ್ ಆಗಲಿಕ್ಕೂ ಪ್ರಾಬ್ಲಮ್ ಆಗ್ತದೆ. ಅದಕ್ಕಾಗಿ ಅದ್ರ ಫ್ಲೋ ಅನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡೋಂಗೆ ನೋಡ್ಕೊಳ್ಳಿಕ್ಕೂ ಇದು ಬೇಕು ಅಂತ ಹೇಳ್ತಾನೆ. ದಟ್ ಇಸ್ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್, ಮ್ಯಾನುಫ್ಯಾಕ್ಚರಿಂಗ್ ಫ್ಲೋ ಮ್ಯಾನೇಜ್ಮೆಂಟ್ ಆರ್ ಮೇಂಟೈನಿಂಗ್ ದಿ ಫ್ಲೋ ಮ್ಯಾನೇಜ್ಮೆಂಟ್. ಸೆಕೆಂಡ್ ಒನ್, ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಕಮರ್ಷಿಯಲೈಸೇಷನ್. ಇಟ್ ಸಜೆಸ್ಟ್ಸ್ accepting ideas and opinions and knowing nature of demands of customers and suppliers during product development process. ಓಕೆ, ಒಂದು ಪ್ರಾಡಕ್ಟ್ ರೆಡಿ ಆಗಿದೆ ಅಂದರೆ ಅದನ್ನು ಮತ್ತೆ ಏನೇನು ಚೇಂಜಸ್ ಮಾಡಬಹುದು, ಏನೇನು ಡೆವಲಪ್ಮೆಂಟ್ಸ್ ಮಾಡಬಹುದು, ಮತ್ತು ಅದನ್ನು ಮತ್ತು ಕಮರ್ಷಿಯಲೈಸೇಷನ್ ಅಂತ ಹೇಳಿದ್ರೆ ಕಮರ್ಷಿಯಲಿ ಅವೈಲೇಬಿಲಿಟಿ ಯಾವ ಟೈಪಲ್ಲಿ ಕೊಡಬಹುದು ಕಸ್ಟಮರಿಗೆ ಅದನ್ನು ಡಿಸೈಡ್ ಮಾಡೋದು. ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಕಮರ್ಷಿಯಲೈಸೇಷನ್. ಡಿಮಾಂಡ್ ಮ್ಯಾನೇಜ್ಮೆಂಟ್, ಇಟ್ ಇನ್ಕ್ಲೂಡ್ಸ್ ಡಿಮಾಂಡ್ ಪ್ಲಾನಿಂಗ್ ಆ್ಯಂಡ್ ಫಾರ್ಕಾಸ್ಟಿಂಗ್. ಡಿಮಾಂಡ್ ಮ್ಯಾನೇಜ್ಮೆಂಟ್ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಮೇ ಬಿ ಈ ಮಂತಲ್ಲಿ ನಮಗೆ 500 ಡಿಮಾಂಡ್ ಇದೆ. ಓಕೆ, 500 ಡಿಮಾಂಡ್ ನಾವು ಸರ್ವ್ ಮಾಡ್ತಾ ಇರ್ತೇವೆ. ಸಡನ್ಲಿ ಲೈಕ್ ದರ್ ಮೇ ಬಿ ಎ ರೇಸ್, ಕೆಲವೊಂದ್ಸಲ ಇನ್ಕ್ರೀಸ್ ಆಯಿತು, 500 ಇದ್ದಿದ್ದು 1000 ಬೇಕಾಯಿತು. ಓಕೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು? ದಟ್ ಮಸ್ಟ್ ಬಿ ಪ್ಲಾನ್ ಪ್ರಾಪರ್ಲಿ. ಇಟ್ ಇನ್ಕ್ಲೂಡ್ಸ್ ಡಿಮಾಂಡ್ ಪ್ಲಾನಿಂಗ್ ಆ್ಯಂಡ್ ಫಾರ್ಕಾಸ್ಟಿಂಗ್. ಸಪ್ಲೈಯರ್ ಮ್ಯಾನೇಜ್ಮೆಂಟ್, ದಿಸ್ ಕನ್ಸಿಡರ್ ಕಂಟ್ರೋಲಿಂಗ್ ದ ವೇ ಪ್ರೊಕ್ಯೂರ್ಮೆಂಟ್ ಅಂತ ಹೇಳಿದ್ರೆ ಫೈಂಡಿಂಗ್ ಆರ್ ಲೊಕೇಟಿಂಗ್. ಓಕೆ, ಸಪ್ಲೈಯರ್ಸ್ ಅನ್ನು ಫೈಂಡ್ ಮಾಡೋದು ಮತ್ತೆ ಅವರನ್ನು ಲೊಕೇಟ್ ಮಾಡೋದು, ಅದನ್ನು ನಾವು ಪ್ರೊಕ್ಯೂರ್ಮೆಂಟ್ ಅಂತ ಹೇಳ್ತೇವೆ. ದಿಸ್ ಕನ್ಸಿಡರ್ಸ್ ಕಂಟ್ರೋಲಿಂಗ್ ದ ವೇ ಪ್ರೊಕ್ಯೂರ್ಮೆಂಟ್ process is carried with suppliers, evaluating and selecting suppliers for products, parts or sub-assemblies. ಓಕೆ, ಬೇಕಾಗಿರೋ ಪಾರ್ಟ್ಸು ಪ್ರಾಡಕ್ಟ್ಸನ್ನು ಹುಡ್ಕೊಂಡು ಸಪ್ಲೈಯರ್ಸಿಂದ ತೆಗೆದುಕೊಳ್ಳೋದು, ಅದನ್ನು ಸಪ್ಲೈಯರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ.
Supplier relationship management. It involves building trust and collaboration with the suppliers chosen to market the product. This involves appreciation through rewards, encouragement by financial discounts, etc. Okay? ಅಂತ ಹೇಳಿದ್ರೆ the supplier we have to build the proper relationship ಅಂತ ಹೇಳ್ತಾ ನಾವು. ಓಕೆ ಅಂದ್ರೆ ಹೇಗೆ ನಮ್ಮ ರಿಲೇಶನ್ಶಿಪ್ ಇರ್ತದೆ ಅದ್ರ ಮೇಲೆ ನಮಗೂ ಅವ್ರ ಸಪೋರ್ಟ್ ಹೆಚ್ಚಿಗೆ ಸಿಗ್ತದೆ. ಸಪ್ಲೈಯರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ರಿಟರ್ನ್ಸ್ ಮ್ಯಾನೇಜ್ಮೆಂಟ್. ದ ರಿಟರ್ನ್ಸ್ ಮ್ಯಾನೇಜ್ಮೆಂಟ್ ಡೀಲ್ಸ್ ವಿತ್ ಸೆಟಲ್ಮೆಂಟ್ ಅಂಡ್ ರಿಪ್ಲೇಸ್ಮೆಂಟ್ ಆಫ್ ಪ್ರೊಸೆಸ್ ಅಬೌಟ್ ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಪರ್ಚೇಸ್ಡ್ ಬೈ ದಿ ಕಸ್ಟಮರ್. ಓಕೆ, ಕಸ್ಟಮರ್ ಏನು ಮಾಡ್ತಾನೆ, ಪ್ರಾಡಕ್ಟ್ ಏನಾದರೂ ಡಿಫೆಕ್ಟಿವ್ ಇದ್ರೆ ಅದನ್ನು ರಿಟರ್ನ್ ಮಾಡ್ತಾನೆ. ಓಕೆ, ಸೊ ಅದ್ರ ಪ್ರಾಬ್ಲಮ್ಸ್ ಏನು ಫೈಂಡ್ ಔಟ್ ಮಾಡಿ ಸಪ್ಲೈಯರ್ ಹತ್ರನೂ ಅಥವಾ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದವ್ರ ಹತ್ರನೂ ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು, ಅದನ್ನೆಲ್ಲ ರಿಟರ್ನ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಸೊ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ CRM ಡೀಲ್ಸ್ ವಿತ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಆರ್ಗನೈಸೇಷನ್ ಆ್ಯಂಡ್ ಇಟ್ಸ್ customers. Customer service provides the source of customer information. It also provides the customer with real-time information like product availability, new product launch, etc. Okay, customer relationship management, that is important thing. ಕಸ್ಟಮರ್ ಹತ್ರ ಒಳ್ಳೆ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಬೇಕು. ಹೇಗೆ ಬಿಲ್ಡ್ ಮಾಡೋದು? ಪ್ರಾಡಕ್ಟ್ ಅನ್ನ ಒಳ್ಳೆ ಪ್ರಾಡಕ್ಟ್ ಅನ್ನು ಕೊಡೋದು ಅಥವಾ ಆ ಪ್ರಾಡಕ್ಟಿಗೆ ಬೇಕಾಗಿರೋ ಸರ್ವಿಸ್ ಕೊಡೋದು, ಅದರಿಂದ ಕಸ್ಟಮರ್ ರಿಲೇಶನ್ಶಿಪ್ ಅನ್ನ ಇಂಪ್ರೂವ್ ಮಾಡಬಹುದು ಅಂತ, ಅದನ್ನೇ ನಾವು CRM ಅಂತ ಹೇಳ್ತೇವೆ. ಕಸ್ಟಮರ್ ಸರ್ವಿಸ್ ಮ್ಯಾನೇಜ್ಮೆಂಟ್. ಓಕೆ, ಇಟ್ ಇನ್ಕ್ಲೂಡ್ಸ್ ಪ್ರೈಮರಿ ಲೆವೆಲ್ ಕಾಂಪೊನೆಂಟ್ ಆಫ್ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂಡ್ ಸೆಕೆಂಡರಿ ಲೆವೆಲ್ ಕಂಪೋನೆಂಟ್ಸ್ ಆಸ್ ಬೆಂಚ್ ಮಾರ್ಕಿಂಗ್ ಅಂಡ್ ಆರ್ಡರ್ ಫುಲ್ಫಿಲ್ಮೆಂಟ್. ಓಕೆ, ಪ್ರೈಮರಿ ಲೆವೆಲ್ ಅಂದ್ರೆ ಕಸ್ಟಮರಿಗೆ ಪ್ರಾಡಕ್ಟ್ ಅನ್ನ ಒಯ್ದು ಕೊಡೋದಿರ್ಬೋದು ಅಥವಾ ಮುಂದೆ ಆ ಪ್ರಾಡಕ್ಟಿಗೆ ಬೇಕಾಗುವಂತ ಸರ್ವಿಸ್ ಅನ್ನ ಮಾಡೋದಿರಬಹುದು. ದಟ್ ಈಸ್ ಕಸ್ಟಮರ್ ಸರ್ವಿಸ್ ಮ್ಯಾನೇಜ್ಮೆಂಟ್. ಆರ್ಡರ್ ಫುಲ್ಫಿಲ್ಮೆಂಟ್. ಇಟ್ ಮ್ಯಾನೇಜಸ್ ಆಲ್ ಪ್ರೊಸೆಸ್ ರಿಲೇಟೆಡ್ ಟು ಆರ್ಡರ್ ಫುಲ್ಫಿಲ್ಮೆಂಟ್ ಟು ಕಸ್ಟಮರ್ಸ್, materials, work in process and finished goods. Okay. Financial management. This section of SCM deals with all the financial transactions carried out from the point of procurement of raw material to sale of finished goods. It considers handling of orders, tax, shipping and payment processing. ಇವೆಲ್ಲದು ಬರ್ತದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಇಟ್ಸ್ ಎ, as you know, the money is a important concept and important thing, and in the financial transactions are important. Maybe the procurement, that means finding out the raw material at the supplier end and purchasing that raw material, again finishing the product and selling that product. In all these things the finance matters. Okay, ಫೈನಾನ್ಷಿಯಲ್ ಥಿಂಗ್ಸ್ ಮ್ಯಾಟರ್ ಆಗ್ತದೆ ಅಂತ ಹೇಳ್ತೇವೆ, ಅದನ್ನೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದಿದೆ. ಪೇಮೆಂಟ್ ಮ್ಯಾನೇಜ್ಮೆಂಟ್ ಮ್ಯಾನೇಜಸ್ ಅರೇಂಜಿಂಗ್ ದ ಪೇಮೆಂಟ್ ಟರ್ಮ್ಸ್ ಅಂಡ್ ದ ಮೆಥಡಾಲಜೀಸ್ ಫಾರ್ ಎಕ್ಸ್ಚೇಂಜಿಂಗ್ ಫಂಡ್ಸ್ ಅಕ್ರಾಸ್ ಎಂಟಿಟೀಸ್ ವಿತ್ ಇನ್ ದ ಸಪ್ಲೈ ಚೈನ್. ಓಕೆ, ಈಚ್ ಒನ್ ಮೇ ಬಿ ದ ರಾ ಮೆಟೀರಿಯಲ್ ಕೊಡೋರು ಇರ್ಬೋದು ಅಥವಾ ನಾವು ಅದನ್ನು ಅವರನ್ನು ಸಪ್ಲೈಯರ್ಸ್ ಅಂತ ಹೇಳ್ತೇವೆ, ಆ ಸಪ್ಲೈಯರ್ಸ್ ಇರ್ಬೋದು ಅಥವಾ ಕಂಪನಿ ಇರ್ಬೋದು, ಕಸ್ಟಮರ್ಸಿಗೆ ಒಯ್ದು ಕೊಡೋ ರಿಟೇಲರ್ಸ್ ಇರ್ಬೋದು, ಇವರೆಲ್ಲವನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಅದನ್ನು ಪೇಮೆಂಟ್ ಮೆಥಡಾಲಜೀಸನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ದಿರಬೇಕು ಅಂತ. ಪರ್ಫಾರ್ಮೆನ್ಸ್ ಮೆಜರ್ಮೆಂಟ್. ಇಟ್ ಇನ್ಕ್ಲೂಡ್ಸ್ 4 ಟೈಪ್ಸ್ ಆಫ್ ಮೆಜರ್ಮೆಂಟ್ ಸಚ್ ಆಸ್ ವೇರಿಯೇಷನ್, ಡೈರೆಕ್ಷನ್, ಡಿಸಿಷನ್ ಆ್ಯಂಡ್ ಪಾಲಿಸಿ ಮೆಜರ್ಮೆಂಟ್ಸ್. ಓಕೆ, ಸೊ ದರ್ ಆರ್ 4 ಟೈಪ್ಸ್ ಆಫ್ ಮೆಜರ್ಮೆಂಟ್ಸ್ ಅಂತ ಹೇಳ್ತಾನೆ. ಔಟ್ಸೋರ್ಸಿಂಗ್ ಆರ್ ಸಬ್ ಕಾಂಟ್ರಾಕ್ಟಿಂಗ್. ಕೆಲವೊಂದ್ಸಲ ಔಟ್ಸೋರ್ಸಿಂಗ್ ಮಾಡೋದು ಬರ್ಬೋದು. ಪ್ರೊಕ್ಯೂರ್ಮೆಂಟ್ ಆಫ್ ಮಟೀರಿಯಲ್ ತೆಗೆದುಕೊಳ್ಬೇಕಾದ್ರೆ ಅದನ್ನು ಬೇರೆಯವರಿಗೆ ಆ ಪ್ರಾಡಕ್ಟನ್ನು ರೆಡಿ ಮಾಡ್ಲಿಕ್ಕೆ, ಲೈಕ್ ಮೇ ಬಿ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟಿಗೆ ಯಾವುದೋ ಒಂದು ಥಿಂಗ್ಸ್ ಬೇಕು, ಆ ಥಿಂಗ್ಸನ್ನು ಮಾಡ್ಲಿಕ್ಕೆ ಬೇರೆಯವ್ರಿಗೆ ಕೊಡ್ಬೋದು. ಮೇ ಬಿ ಫಾರ್ ಎಕ್ಸಾಂಪಲ್ ದ ಗೋದ್ರೇಜ್ ಕಂಪನಿ ನೀಡ್ಸ್ ಬೋಲ್ಡ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆ ಬೋಲ್ಡ್ಸ್ ಗಿಲ್ಡ್ಸ್ ಮಾಡಲಿಕ್ಕೆಲ್ಲ ಕೆಲವೊಂದು ಫ್ಯಾಕ್ಟ್ರೀಸಿಗೆ ಕೊಟ್ಟಿದ್ದಿರ್ತದೆ. ಲೈಕ್ ಮೇ ಬಿ ಫಾರ್ ಎಕ್ಸಾಂಪಲ್ ಸಿರ್ಸಿಲಿ ದಿವಿಗೆ ಫ್ಯಾಕ್ಟ್ರಿ ಅಂತಿದೆ. ಆ ದಿವಿಗೆ ಫ್ಯಾಕ್ಟ್ರಿಗೆ ಬೋಲ್ಡ್ಸು ನಟ್ಸು ಮಾಡೋದನ್ನೆಲ್ಲ ಕಂಪನೀಸ್ ಎಲ್ಲ ಅವ್ರಿಗೆ ಕೊಡ್ತಾರೆ. ಅವರು ಅದನ್ನು ರೆಡಿ ಮಾಡಿ ಅವರಿಗೆ ಮತ್ತೆ ರಿಟರ್ನ್ ಮಾಡ್ತಾರೆ. ದಟ್ ಈಸ್ ಔಟ್ಸೋರ್ಸಿಂಗ್. ಅಂದರೆ ಅವ್ರ ಪ್ರಾಡಕ್ಟ್ ರೆಡಿ ಮಾಡಲಿಕ್ಕೆ ಕೆಲವೊಂದು ಪ್ರಾಡಕ್ಟ್ಸನ್ನು ಪಾರ್ಟನ್ನು ರೆಡಿ ಮಾಡಲಿಕ್ಕೆ ಬೇರೆಯವ್ರಿಗೆ ಕೊಡೋದು. ದಟ್ ಈಸ್ ಕಾಲ್ಡ್ ಎಸ್ ಔಟ್ಸೋರ್ಸಿಂಗ್. ಇನ್ವಾಲ್ವ್ಸ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಮಟೀರಿಯಲ್ಸ್ ಆ್ಯಂಡ್ ಕಂಪೋನೆಂಟ್ ಆಸ್ ವೆಲ್ ಆಸ್ ಔಟ್ಸೋರ್ಸಿಂಗ್ ಆಫ್ ಸರ್ವಿಸಸ್ ಟು ಅದರ್
trade partners. Categories of supply chain. There are different categories of supply chain. Physical supply chain and vertical supply chain. The basic physical chain contains movement of entities of supply chain from point of origin to point of consumption. ಎಲ್ಲಿ ಆ ಪ್ರಾಡಕ್ಟ್ ಆಗ್ತದೆ ಮತ್ತು ಎಲ್ಲಿ ಆ ಪ್ರಾಡಕ್ಟ್ ಎಂಡ್ ಯೂಸರಿಗೆ ರೀಚ್ ಆಗ್ತದೆ ಅದನ್ನು ಪಾಯಿಂಟ್ ಆಫ್ ಒರಿಜಿನ್ ಟು ಪಾಯಿಂಟ್ ಆಫ್ ಕನ್ಸಂಪ್ಷನ್ ಅಂತ ಹೇಳ್ತೇವೆ. ಫಿಸಿಕಲ್ ಸಪ್ಲೈ ಚೈನ್, ಬೇಸಿಕ್ ಮಟೀರಿಯಲ್ ಅದು ಪ್ರಾಡಕ್ಟ್ ಆಯಿತು, ಪ್ರಾಡಕ್ಟ್ ಆಗಿ ಕಸ್ಟಮರಿಗೆ ಡೆಲಿವರಿ ಆಯಿತು, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಫಿಸಿಕಲ್ ಸಪ್ಲೈ ಚೈನ್. ದ ಫಿಸಿಕಲ್ ಸಪ್ಲೈ ಚೈನ್ ಕನ್ಸಿಡರ್ಸ್ ಪ್ರೊಕ್ಯೂರ್ಮೆಂಟ್, ಮೂವ್ಮೆಂಟ್ ಆ್ಯಂಡ್ ಸ್ಟೋರೇಜ್ ಆಫ್ ರಾ ಮಟೀರಿಯಲ್ಸ್. ಓಕೆ, ದ ಫಿಸಿಕಲ್ ಸಪ್ಲೈ ಚೈನ್ ಕನ್ಸಿಡರ್ಸ್ ಪ್ರೊಕ್ಯೂರ್ಮೆಂಟ್ ಅಂತ ಹೇಳಿದ್ರೆ ಸಪ್ಲೈಯರ್ಸನ್ನು ಲೊಕೇಟ್ ಮಾಡೋದು, ಆಮೇಲೆ ಸಪ್ಲೈಯರ್ಸಿಂದ ಆ ಪ್ರಾಡಕ್ಟನ್ನು ತರೋದು, ಮತ್ತು ಆ ರಾ ಮಟೀರಿಯಲನ್ನು ನಾವು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋದು. ದಟ್ ಈಸ್ ಫಿಸಿಕಲ್ ಸಪ್ಲೈ ಚೈನ್. ವರ್ಟಿಕಲ್ ಸಪ್ಲೈ ಚೈನ್, it is nothing but related to online, that is creation of website, attracting the customer, linking the orders to sales organization. Okay, all those things are called vertical supply chain. Okay, in physical supply chain that is just like offline ಅಂತ ಹೇಳ್ತೇವೆ ನಾವು. ವರ್ಟಿಕಲ್ ಸಪ್ಲೈ ಚೈನ್ ಇಸ್ ಒನ್ ಟೈಪ್ ಆಫ್ ಆನ್ಲೈನ್ ಅಂತ ಹೇಳ್ತೇವೆ. ಓಕೆ, ಅದಕ್ಕೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಕಸ್ಟಮರನ್ನು ಅಟ್ರಾಕ್ಟ್ ಮಾಡೋದು, ಕಂಪ್ನಿದೇ ವೆಬ್ಸೈಟ್ ಮಾಡಿ ಅಥವಾ ಆ್ಯಪ್ ಮಾಡಿಕೊಂಡು, ಓಕೆ, ಮೊಬೈಲಲ್ಲಿ ಅದನ್ನು ಪ್ಲೇಸ್ಟೋರಲ್ಲಿ ಇಡೋದು, ಇವೆಲ್ಲದು ಬಂತು. This is related to online. The vertical supply chain contains an interfacing website that communicates with the suppliers for raw materials through which procurement begins. The finished goods are also displayed with all the necessary details and price tags which the customer can buy using shopping cart. So, benefits of supply chain management. The supply chain management promises the products to reach their destiny at optimum cost and at a right time. Benefits of supply chain management. The supply chain management promises, ಅಂದರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಪ್ರಾಡಕ್ಟ್ ಕರೆಕ್ಟ್ ಪಾಯಿಂಟಿಗೆ ಅಂದರೆ ಕಸ್ಟಮರಿಗೆ ಕರೆಕ್ಟ್ ಟೈಮಿಗೆ ಹೋಗ್ತವೆ, ಈವನ್ ಕಾಸ್ಟು ಕಡಿಮೆ ಆಗ್ಬೋದು ಅಂತ. ಓಕೆ, ಅದನ್ನು ಹೇಳ್ತೇವೆ. ಸೆಕೆಂಡ್ ಒನ್, ಇನ್ವೆಂಟ್ರಿ ಲೆವೆಲ್ ಕ್ಯಾನ್ ಬಿ ಕೆಪ್ಟ್ at minimum level and still better customer service can be provided. ಇನ್ವೆಂಟ್ರಿ ಲೆವೆಲ್, ಇನ್ವೆಂಟ್ರಿ ಅಂತ ಹೇಳಿದ್ರೆ ಐಟಮ್ಸನ್ನು ಮ್ಯಾನೇಜ್ ಮಾಡೋದು, ಅದನ್ನು ಇಡೋದು, ಗೋಡೌನಲ್ಲಿ ಇಡಬೇಕು, ಅದನ್ನು ಮೇಂಟೈನ್ ಮಾಡಬೇಕು, ಹಾಳಾಗದೇ ಇರುವಂಗೆ ನೋಡ್ಕೊಳ್ಬೇಕು, ಪ್ಯಾಕಿಂಗ್ ಇರಬೇಕು ಕರೆಕ್ಟು, ಇನ್ವೆಂಟ್ರಿ ಲೆವೆಲ್ ಅಂತ ಹೇಳ್ತೇವೆ. ಇನ್ವೆಂಟ್ರಿ ಲೆವೆಲ್ ಕ್ಯಾನ್ ಬಿ ಕ್ಯಾಪ್ಟ್ at minimum and still better customer service can be provided. SCM actually removes the bottlenecks that are present in the supplying process by making the product flow smooth and to choose the right path. Okay, SCM actually removes the bottlenecks that are present in the supplying process. Supply process ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅವನ್ನೆಲ್ಲ ತೆಗೆದು ಹಾಕಲಿಕ್ಕೆ SCM ಹೆಲ್ಪ್ ಆಗ್ತದೆ ಅಂತ ಹೇಳ್ತೇವೆ. ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ provided improved customer relations and may get better feedbacks in terms of product flow, smooth and to choose the right path. Okay, value added service ಅಂದರೆ ಕಸ್ಟಮರ್ ಏನು ದುಡ್ಡು ಕೊಡ್ತಾನೆ ಅದಕ್ಕೆ ಅವನಿಗೆ ಕೊಟ್ಟಿದ್ದಕ್ಕಿಂತನೂ ಹೆಚ್ಚಿಗೆ ಅವನಿಗೆ ಬಂದಿದೆ ಅಂತ ಹೇಳೋದು ಅನಿಸಿದ್ರೆ, ಓಕೆ, ಇಟ್ ಇಂಪ್ರೂವ್ಸ್ ದಿ ಕಸ್ಟಮರ್ ರಿಲೇಶನ್ಶಿಪ್ as well as he will give the better feedback. By that automatically we will get the marketing. The supply chain management improves trust and collaboration among supply chain partners, thus improving inventory phase. Okay, the supply chain management improves trust. Okay, trust and collaboration ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಟ್ರಸ್ಟ್ ಮತ್ತು ರಿಲೇಶನ್ಶಿಪ್ ಎರಡೂ ಮ್ಯಾನೇಜ್ ಮಾಡಬಹುದು ಸಪ್ಲೈ ಚೈನ್ ಪಾರ್ಟ್ನರ್ಸ್ ಅಂತ. ಬೈ ದಟ್ ಆಟೋಮ್ಯಾಟಿಕ್ಲಿ ಇನ್ವೆಂಟ್ರಿ ಸೈಡಲ್ಲಿ ನಮಗೆ ಐಟಮ್ಸ್ ಮೂವ್ಮೆಂಟಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದಿ 5 ಬೆನಿಫಿಟ್ಸ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ದೆನ್ ವಾಟ್ ಈಸ್ ವ್ಯಾಲ್ಯೂ ಚೈನ್? The concept of value chain was popularized by Michael Porter in the early 1980s.
It is the way to set the value of the product by measuring inbound logistics, operation, outbound logistics, marketing and sales and service. ಅಂದರೆ ಪ್ರಾಡಕ್ಟಿನ ಪ್ರೈಸ್ ಸೆಟ್ ಮಾಡೋದು, ಅದನ್ನು ನಾವು ವ್ಯಾಲ್ಯೂ ಚೈನ್ ಅಂತ ಹೇಳ್ತೇವೆ. ದಿಸ್ ಕಾನ್ಸೆಪ್ಟ್ ವಾಸ್ ಗಿವನ್ ಬೈ ಮೈಕಲ್ ಫೋರ್ಟರ್ ಅಂತ ಹೇಳಿ 1980s ಅಲ್ಲಿ. ಓಕೆ, ಅಂದರೆ ಮೆಜರಿಂಗ್ ಇನ್ಬೌಂಡ್ ಲಾಜಿಸ್ಟಿಕ್ಸ್ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ರೆಡಿ ಆಗಲಿಕ್ಕೆ ಏನೇನು ರಾ ಮಟೀರಿಯಲ್ ಇದೆ, ಆ ರಾ ಮಟೀರಿಯಲ್ ಬಂದು ಬೀಳ್ಲಿಕ್ಕೆ ವೇಜಸ್ ಬಿದ್ದಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಬಿದ್ದಿರ್ಬೋದು, ಫ್ರೈಟ್ ಅಂತ ಹೇಳ್ತೇವೆ. ಓಕೆ, ಹಾಗೆಯೇ ಆನ್ ಬೌಂಡ್ ಲಾಜಿಸ್ಟಿಕ್ಸ್, ಅದನ್ನು ಔಟ್ಬೌಂಡ್ ಲಾಜಿಸ್ಟಿಕ್ಸ್, ಮೇ ಬಿ ಅದನ್ನು ಹೊರಗಡೆ ಹಾಕ್ಲಿಕ್ಕೆ ಏನು ಖರ್ಚು ಬಿದ್ದಿದೆ, ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಏನು ಖರ್ಚಾಗಿದೆ. ಓಕೆ, ಆಮೇಲೆ ಸರ್ವಿಸ್ ಮುಂದೆ ಬಂದರೆ ಅದಕ್ಕೆ ಎಷ್ಟು ಖರ್ಚಾಗಬೇಕು, ಅದನ್ನೆಲ್ಲ ತೆಗೆದು ಒಂದು ವ್ಯಾಲ್ಯೂವನ್ನು ಸೆಟ್ ಮಾಡ್ತೇವೆ. ದಟ್ ಈಸ್ ಕಾಲ್ಡ್ ಎಸ್ ವ್ಯಾಲ್ಯೂ ಚೈನ್. ಸೊ ವ್ಯಾಲ್ಯೂ ಚೈನ್ ಇಂಟಿಗ್ರೇಷನ್. Value chain integration is the way of building close bond and coordination between the elements of supply chain so that the flow of goods through the supply chain is well controlled, visible, rapidly moving so that the end user gets satisfied service. Value chain integration ಅಂತ ಹೇಳಿದ್ರೆ ನಾರ್ಮಲಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಯಾರ್ಯಾರು ಬರ್ತಾರೆ, ಯಾವ್ಯಾವ ಎಂಟಿಟೀಸ್ ಬರ್ತವೆ, ಅವನ್ನೆಲ್ಲವನ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು. ಓಕೆ, ಈವನ್ ಬೈ ವ್ಯಾಲ್ಯೂ ಬೇಸಿಸ್, ಈವನ್ ಬೈ ಇಂಟಿಗ್ರೇಷನ್ ಬೇಸಿಸ್. ಓಕೆ, ಅಂದರೆ ಏಕತೆ ಆಸ್ ವೆಲ್ ಎಸ್ ವ್ಯಾಲ್ಯೂನು ಅವ್ರಿಗೆ ಸರಿಯಾಗಿ ಸಿಗಬೇಕು, ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದನ್ನು ವ್ಯಾಲ್ಯೂ ಚೈನ್ ಇಂಟಿಗ್ರೇಷನ್ ಅಂತ ಹೇಳ್ತೇವೆ. Way of building close bond and coordination between the entities or elements of supply chain. EDI, Electronic Data Interchange System. It is system that exchanges commercial document in platform independent and universally acceptable format between the trading partners. EDI ಅಂತೇವೆ, Electronic Data Interchange. Like maybe for example, ಈಗ ನಾನು ನಿಮ್ಗೇನಾದರೂ ಒಂದು ನೋಟ್ಸ್ ಹಾಕ್ತೇನೆ ಅಂತ ಹೇಳಿದ್ರೆ ನಾನು PDF ನಲ್ಲಿ ಹಾಕ್ತೇನೆ. ಆ PDF ನಿಮ್ಮ ಮೊಬೈಲಲ್ಲಿ ಓಪನ್ ಆಗುವಂಗಿರ್ಬೇಕು, ಆವಾಗ ಮಾತ್ರ ನೀವು ಓಪನ್ ಮಾಡಿ ನೋಡ್ಬೋದು. ನಾನು ಬೇರೆ ಯಾವುದೋ ಫಾರ್ಮೆಟಲ್ಲಿ ಕಳಿಸಿದ್ರೆ ನಿಮ್ಮ ಹತ್ರ ಓಪನ್ ಆಗೋದಿಲ್ಲ. ಆವಾಗ ಡೇಟಾ ಇಂಟರ್ಚೇಂಜ್ ಪ್ರಾಪರ್ ಆರ್ಡರ್ ಆಗೋದಿಲ್ಲ ಅಂದಂಗೆ ಆಯ್ತು. ಓಕೆ, ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಎ EDI, ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಸಿಸ್ಟಮ್. ನಾನೇನು ಕಳಿಸ್ತೇನೆ ಅದು ಮತ್ತೊಂದು ಸೈಡಲ್ಲೂ ಇರಬೇಕು, ಅದೇ ಸಾಫ್ಟ್ವೇರ್. ಆವಾಗ ಏನು ಡೇಟಾ ಕಳಿಸ್ತೇವೆ ಅದ್ರದ್ದು ಯೂಸ್ ಆಗ್ತದೆ ಅಂತ. ದಟ್ ಈಸ್ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಸಿಸ್ಟಮ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಬಾರ್ಕೋಡ್ ಅಂಡ್ ರೇಡಿಯೋ ಫ್ರೀಕ್ವೆನ್ಸಿ ಟೆಕ್ನಾಲಜಿ. Barcode and radio frequency technology. These are electronic identification and tracking techniques used to indent and track the goods in the supply chain stage. Okay, barcode set ಮಾಡಬಹುದು, ರೇಡಿಯೋ ಫ್ರೀಕ್ವೆನ್ಸಿ ಟೆಕ್ನಾಲಜಿ ಸೆಟ್ ಮಾಡಬಹುದು. ಓಕೆ, ಬಾರ್ಕೋಡ್ ರೀಡರ್ ಯೂಸ್ ಮಾಡಿ ಆ ಬಾರ್ಕೋಡನ್ನು ಆಕ್ಸೆಸ್ ಮಾಡಬಹುದು, ಅದರಿಂದ ಆ ಪ್ರಾಡಕ್ಟಿಗೆ ರೇಟ್ ಎಷ್ಟು ಅಂತ ಹೇಳೋದನ್ನು ನೋಡಬಹುದು. ಓಕೆ, ಆಲ್ ದೋಸ್ ಥಿಂಗ್ಸ್ ಆರ್ ಪಾಸಿಬಲ್. Intelligent transportation planning system. These are improved logistic services that transit the goods quickly to the destiny. Intelligent transportation planning systems. Okay, ಅಂದ್ರೆ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್. ಮೇ ಬಿ ಫಾರ್ ಎಕ್ಸಾಂಪಲ್, ಈಗ if you are having one maybe petrol bank, so when the petrol will get exhausted, ಯಾವಾಗ ಪೆಟ್ರೋಲ್ ಖಾಲಿ ಆಗ್ತದೆ ಮತ್ತೆಷ್ಟು ತರಬೇಕು, ಇವನ್ನೆಲ್ಲ ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿದ್ರೆ ಪೆಟ್ರೋಲ್ ಬಂಕ್ ಕರೆಕ್ಟಾಗಿ ನಡೀತದೆ. ನೀವು ಸರಿಯಾಗಿ ಪ್ಲಾನಿಂಗ್ ಮಾಡಲಿಲ್ಲ, ಒಂದಿನ ಪೆಟ್ರೋಲ್ ಬಂಕ್ ಬಂದಾಯಿತು ಪೆಟ್ರೋಲ್ ಇಲ್ದೆಯಾ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ದರ್ ಮೇ ಬಿ ಲಾಸ್. ದಟ್ ಈಸ್ ದರ್ ಈಸ್ ನೋ ಪ್ರಾಪರ್ ಪ್ಲಾನಿಂಗ್ ಅಂತ ಹೇಳ್ದಂಗೆ ಆಯ್ತು. ದಟ್ ಈಸ್ ಕಾಲ್ಡ್ ಎಸ್ ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟೇಷನ್ ಪ್ಲಾನಿಂಗ್ ಸಿಸ್ಟಮ್ ಮಸ್ಟ್ ಬಿ ದೇರ್ ಅಂತ ಹೇಳ್ತೇವೆ. Satellite tracking. This is the latest technology to track the carriers and goods to locate their position so that the manufacturer can keep track of product in shipment for safe delivery. ನೀವು ಕೇಳಿರ್ಬೇಕೀಗ ಮೇ ಬಿ ನವೆಡೇಸ್ ಲೈಕ್ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಡೇ ಟು ಡೇ ನೀವು ನೋಡ್ಬೋದು ಅದು ಎಲ್ಲಿಂದ ಎಲ್ಲಿ ತನಕ ಹೋಗ್ತಾ ಇದೆ ಅಂತ. ದಟ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ಸ್ಯಾಟಲೈಟ್ ಟ್ರ್ಯಾಕಿಂಗ್ ಸಿಸ್ಟಮ್.
Value chain includes the World Wide Web and other internet tools which are also able to supply similar communication service between the trading parties. There is another concept called corporate purchasing. The corporate purchasing is an act of buying goods and service, often in huge quantities. Okay? ದೊಡ್ಡ ಸೈಜಲ್ಲಿ ನಾವೇನಾದರೂ ಗೂಡ್ಸ್ ಆ್ಯಂಡ್ ಸರ್ವಿಸನ್ನು ಪರ್ಚೇಸ್ ಮಾಡ್ತೇವೆ ಅಂದರೆ ಅದಕ್ಕೆ ಕಾರ್ಪೊರೇಟ್ ಪರ್ಚೇಸಿಂಗ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ರಿಮೆಂಬರ್, ಕಾರ್ಪೊರೇಟ್ ಪರ್ಚೇಸಿಂಗ್ is an act of buying goods and service often in huge quantities. Corporate purchasing involves non-personal purchasing and is collective activity to purchase. By that, purchase is made by a firm or organization to produce goods or service whose cost runs in lakhs or crores. Okay, it's a collective activity. By that, the firm can make purchases or goods or services in lakhs or crores. The corporate purchasing process generally passes through following steps. That is purchase planning, finding product standard, specification development, supplier research and selection, value analysis, financing, price negotiation, making the purchase, supply contract administration, inventory control, and stores disposal and other related functions. Okay, the corporate purchasing ನಲ್ಲಿ ಪರ್ಚೇಸ್ ಪ್ಲಾನಿಂಗ್ ಫಸ್ಟ್ ಪ್ಲಾನ್ ಮಾಡಬೇಕು, ನಾವು ಏನನ್ನು ಪರ್ಚೇಸ್ ಮಾಡಬೇಕು. ಆಮೇಲೆ ಆ ಪ್ರಾಡಕ್ಟ್ ಏನು ನಾವು ಪರ್ಚೇಸ್ ಮಾಡೋರಿದ್ದೀವಿ ಆ ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ ಆಗಿ ಇದೆಯೋ ಇಲ್ಲೋ, ಅಪ್ ಟು ದ ಮಾರ್ಕ್ ಇದೆಯೋ ಇಲ್ಲೋ ಅದನ್ನು ನೋಡಬೇಕು. ದರ್ ಮೇ ಬಿ ಯು ಕ್ಯಾನ್ ಫಾಲೋ ಸಮ್ ಸ್ಟ್ಯಾಂಡರ್ಡ್ ರೂಲ್ಸ್, ಸ್ಟ್ಯಾಂಡರ್ಡೈಸೇಷನ್ ರೂಲ್ಸ್ ಅಂತ ಹೇಳ್ತೇವೆ. ಓಕೆ, ಸ್ಪೆಸಿಫಿಕೇಶನ್ ಡೆವಲಪ್ಮೆಂಟ್, ಒಂದು ಸ್ಪೆಸಿಫಿಕೇಶನ್ ಮೇಂಟೈನ್ ಮಾಡ್ಬೋದು. ಈ ಪ್ರಾಡಕ್ಟ್ ನನಗೆ ಹೀಗೀಗಿರಬೇಕು, ಈ ಕಲರ್ ಇರಬೇಕು, ಈ ಸೈಜಲ್ಲಿ ಇರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಸ್ಪೆಸಿಫಿಕೇಶನ್ಸ್ ಅಂತ ಹೇಳ್ತಾರೆ, ಸ್ಪೆಸಿಫಿಕೇಶನ್ ಡೆವಲಪ್ಮೆಂಟ್. ಸಪ್ಲೈಯರ್ ರಿಸರ್ಚ್, ಆ ಸಪ್ಲೈಯರ್ ಹಿಂದೇನಾದರೂ ಯಾರಿಗಾದರೂ ಕೊಟ್ಟಿದ್ದಿದ್ರೆ ಆ ಪ್ರಾಡಕ್ಟನ್ನು, ಆ ಪ್ರಾಡಕ್ಟ್ ಸರಿಯಾಗಿ ಅವರು ಸಪ್ಲೈ ಆಗಿದೆಯೋ ಇಲ್ಲೋ ಸಪ್ಲೈಯರ್ ರಿಸರ್ಚ್ ಮಾಡ್ಬೋದು. ಆ್ಯಂಡ್ ದೆನ್ ವಿ ಕ್ಯಾನ್ ಸೆಲೆಕ್ಟ್ ದಿ ಸಪ್ಲೈಯರ್. ವ್ಯಾಲ್ಯೂ ಅನಾಲಿಸಿಸ್, ಓಕೆ, ವ್ಯಾಲ್ಯೂ ಬೇಸಿಸ್ ಮೇಲೆ ಅದು ವರ್ಕೌಟ್ ಆಗ್ತದೋ ಇಲ್ಲ. ಓಕೆ, ಫೈನಾನ್ಸಿಂಗ್, ಓಕೆ, ದುಡ್ಡು ಯಾವ ರೀತಿಯಿಂದ ನಾವು ಫಂಡಿಂಗ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ. ಪ್ರೈಸ್ ನೆಗೋಷಿಯೇಷನ್, ಪ್ರೈಸ್ ಬಗ್ಗೆ ಥಿಂಕಿಂಗ್ ಮಾಡೋದು ಅಥವಾ ಅವ್ರ ಹತ್ರ ಮಾತಾಡೋದು. ದೆನ್ ಮೇಕಿಂಗ್ ದ ಪರ್ಚೇಸ್, ದೆನ್ ಮೇಕಿಂಗ್ ದಿ ಪ್ರಾಪರ್ ಸಪ್ಲೈ ಕಾಂಟ್ರಾಕ್ಟ್. ಓಕೆ, ದೆನ್ ಇನ್ವೆಂಟ್ರಿ ಕಂಟ್ರೋಲ್ ಆ್ಯಂಡ್ ಸ್ಟೋರ್ಸ್. ಇನ್ವೆಂಟ್ರಿ ಕಂಟ್ರೋಲನ್ನು ಮಾಡೋದು, ಹಾಗೆಯೇ ಸ್ಟೋರ್ಸನ್ನು ಮ್ಯಾನೇಜ್ ಮಾಡೋದು. Then sometime there may be the product may be not correct, then disposal of it and return, all those things. Okay, the corporate purchasing involves 10 to 11 different steps. Obstacles or difficulties in adopting e-business application, limitations or ಕೆಲವೊಂದು ಪ್ರಾಬ್ಲಮ್ಸ್. ಈ ಬಿಸ್ನೆಸ್ ಅಪ್ಲಿಕೇಶನ್ಸ್ ನಾವು ಅಡಾಪ್ಟ್ ಮಾಡ್ಲಿಕ್ಕೆ ಹೋದಾಗ ಏನೇನು ಪ್ರಾಬ್ಲಮ್ಸ್ ಬರ್ಬೋದು. First one is security. As you know, security is the first concern antave. E-business contains digital data exchange between trading partners. Hence, e-business system naturally have greater security risks compared to traditional business system. Therefore, it is important for e-business system to be fully protected against the risks of hacking, internet theft, and unauthorized access. ಓಕೆ, ಇದ್ರ ಬಗ್ಗೆ ನಾನು ಹೇಳ್ತಾನೆ ಇದ್ದೇನೆ. ಈ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟ್ ಬಂದಾಗ ಸೆಕ್ಯೂರಿಟಿ ಬಗ್ಗೆ ನಾವು ಹೆಚ್ಚಿಗೆ ಥಿಂಕ್ ಮಾಡಲೇಬೇಕು. ಓಕೆ, ಇವನ್ ಥರ್ಡ್ ಪಾರ್ಟಿ ಸೆಕ್ಯೂರಿಟೀಸು ಇದ್ದಾವೀಗ, ಅವರಿಂದ ಸೆಕ್ಯೂರಿಟಿ ತೆಗೆದುಕೊಳ್ಬೋದು. ನಮ್ಮ ಸೈಟನ್ನು ನೋಡ್ಕೊಳ್ಳಿಕ್ಕೆ ಅಥವಾ ಇ ಕಾಮರ್ಸ್ ಸೈಟ್ ಇದ್ರೆ ಆ ಸೈಟ್ ಪ್ರಾಪರ್ ಆರ್ಡರ್ ಇರಲಿಕ್ಕೆ. ಓಕೆ, ಪ್ರೈವಸಿ ಆ್ಯಂಡ್ ಸೀಕ್ರೆಸಿ. Individual's privacy is threatened in e-business as data is downloaded from various sites or uploaded to various sites. It is important to maintain privacy of one's business data. Okay, ಕಸ್ಟಮರ್ ಏನಾದರೂ ತಮ್ಮ ಪರ್ಸನಲ್ ಇನ್ಫಾರ್ಮೇಷನ್ಸ್ ಕೊಡ್ತಾರೆ ಅಂದರೆ ಅದನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಇರ್ತದೆ. ಅದನ್ನು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕಂಪನಿ ಹೆಸರು ಹಾಳಾಗ್ತದೆ. ಪ್ರೈವಸಿ ಆ್ಯಂಡ್ ಸೀಕ್ರೆಸಿ ಇಸ್ ಇಂಪಾರ್ಟೆಂಟ್. Authenticity. The trading parties in an e-business
Transaction want to have the assurance that the other party is who they claim to be. One common to ensure this is to limit access to a network or trusted parties by using a virtual private network technology. All access can be with password and digital keys. Authenticity ಅಂತ ಹೇಳ್ತೇವೆ. ಓಕೆ, ಈ ಬಿಸ್ನೆಸ್ ಅಲ್ಲಿ ನಾವು ಏನು ಟ್ರೇಡಿಂಗ್ ಬಿಸ್ನೆಸ್ ಮಾಡ್ತೇವೆ ಅವಾಗ ನಮ್ಗೆ ಯಾರು ಟ್ರೇಡಿಂಗ್ ಪಾರ್ಟೀಸ್ ಇನ್ವಾಲ್ವ್ ಇದ್ದಾವೆ ಅವ್ರದ್ದು ಕರೆಕ್ಟ್ ನೆಟ್ವರ್ಕ್ ಇದೆಯೋ ಇಲ್ಲ, ಅಥವಾ ಅವರು ಡಿಜಿಟಲ್ ಇದಕ್ಕೆ ಹೋಗಿದಾರೋ ಇಲ್ಲ, ದೇ ಆರ್ ದ ಅಥೆಂಟಿಕಲ್, ದೇ ಹ್ಯಾವ್ ದ ಅಥೆಂಟಿಕಲ್ identity or not. Like maybe nowadays there will be a GST. ಓಕೆ, ಆ ಪರ್ಸನ್ ಇನ್ GST ಇದೆಯೋ ಇಲ್ಲ, ಆ GST ಇದ್ರೆ ಮಾತ್ರ ನೀವು ಬಿಸ್ನೆಸ್ ಮಾಡ್ಬೋದು ಅಂಥದ್ದೆಲ್ಲ ಒಂದು ಅಥೆಂಟಿಸಿಟಿ ಅಂತ ಹೇಳ್ತೇವೆ. ಓಕೆ, ಆ ಪರ್ಸನಿನ ಬಗ್ಗೆ ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಕೊಳ್ಳೋದು. The data integrity is the assurance that the message received is indent to the message sent. ಡೇಟಾ ಇಂಟಿಗ್ರಿಟಿ ಅಂತ, ಏನು ಮೆಸೇಜ್ ಕಳಿಸ್ತೇವೆ ಅದೇ ರಿಸೀವ್ ಆಗ್ತಾ ಇದೆಯೋ ಇಲ್ಲ, ಓಕೆ, ಅಥವಾ ಅದರಲ್ಲಿ ಏನಾದರೂ ಗಾರ್ಬೇಜ್ ವ್ಯಾಲ್ಯೂ ಸೇರ್ಕೊಂಡಿದ್ದಾವೆ ಹೇಗೆ, ಅಥವಾ ಕರೆಕ್ಟಾಗಿ ರೀಚ್ ಆಗ್ತಾ ಇದೆಯೋ ಇಲ್ಲ, ದಟ್ ಥಿಂಗ್ ವಿ ಹ್ಯಾವ್ ಟು ಟೇಕ್ ಕೇರ್. ಬೈ ದಟ್ ಈವನ್ ವಿ ಕ್ಯಾನ್ ಮೇಂಟೈನ್ ದಿ ಫೈರ್ ವಾಲ್ಸ್ ಅಂತ ಹೇಳ್ತೇವೆ. ಫೈರ್ ವಾಲ್ಸ್ ಅಂತ ಹೇಳಿದ್ರೆ ಲೈಕ್ ನೀವು ಎಂಟಿ ವೈರಸ್ ಬಗ್ಗೆ ಕೇಳಿರ್ಬೋದು, ಕಂಪ್ಯೂಟರಿಗೆ ನಾವು ಎಂಟಿ ವೈರಸ್ ಯೂಸ್ ಮಾಡ್ತೇವೆ, ಹಾಗೆ ಫೈರ್ ವಾಲ್ಸ್ ಯೂಸ್ ಮಾಡ್ತೇವೆ. ಫೈರ್ ವಾಲ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಎಂಟಿ ವೈರಸ್. ಆದರೆ ಫೈರ್ ವಾಲ್ಸ್ ಅಂತ ಹೇಳಿದ್ರೆ ನನ್ನ ಕಂಪ್ಯೂಟರ್ ಹಾಕಿಟ್ರೆ ಹೊರಗಡೆಯಿಂದ ಏನು ಅನ್ಅಥರೈಸ್ಡ್ ಪರ್ಸನ್ ಇಂದ ಏನೂ ಬರದೇ ಇರುವಂಗೆ ನೋಡ್ಕೊಳ್ತಾ ಇರ್ತದೆ, ನನ್ನ ಸಿಸ್ಟಮ್ ಅನ್ನ ಕೇರ್ ತೆಗೆದುಕೊಳ್ತದೆ. ಓಕೆ, ಆ ಟೈಪ್ ಅಲ್ಲಿ. Availability. This concern is specifically relevant to a business as a certain information must be available when customers need it. ಓಕೆ, ಕಸ್ಟಮರಿಗೆ ಯಾವುದೇ ಇನ್ಫಾರ್ಮೇಶನ್ ಬೇಕು ಪ್ರಾಡಕ್ಟ್ ಬಗ್ಗೆ, ದಟ್ ಮಸ್ಟ್ ಬಿ ಅವೈಲೇಬಲ್. ಮೇ ಬಿ ವೆಬ್ಸೈಟ್ ಇದೆ ಅಂದರೆ ವೆಬ್ಸೈಟಲ್ಲಿ ಆ ಪ್ರಾಡಕ್ಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇರಬೇಕು. ಫಿಸಿಕಲ್ ಸೆಕ್ಯೂರಿಟಿ. ಡಿಸ್ಪೈಟ್ ಈ ಬಿಸ್ನೆಸ್ ಬೀಯಿಂಗ್ ಬಿಸ್ನೆಸ್ ಡನ್ ಆನ್ಲೈನ್, there are still physical security measures that can be taken to protect the business as a whole, especially the hardware that is tangible part. Okay, ಒಂದು ಕಡೆ ಇರುವಂತ ಐಟಮ್ಸ್ ಒಂದ್ ಕಡೆ ಮತ್ತೊಂದು ಕಡೆ ಹೋಗ್ತವೆ ಅಂತ ಹೇಳಿದ್ರೆ ಅಲ್ಲಿ ಐಟಮ್ ಇದ್ದೇ ಇರ್ತದೆ, ಐಟಮ್ ಒಂದ್ ಕಡೆ ಎಲ್ಲಾದ್ರೂ ಒಂದ್ ಕಡೆ ಫಿಸಿಕಲಿ ಮೂವ್ ಆಗ್ತದೆ ಅಂತ ಆಯ್ತು. ಅದಕ್ಕಾಗಿ ಫಿಸಿಕಲ್ ಮೂವ್ಮೆಂಟ್ಸ್ ಅಲ್ಲಿ ಸಹ ಸೆಕ್ಯೂರಿಟಿ ಇರಬೇಕು ಅಂತ ಹೇಳ್ತಾರೆ. Data storage. Storing data in secure manner is very important to all business, but especially to e-business where most of the data is stored in an electronic manner. ಎಲ್ಲ ಇನ್ಫಾರ್ಮೇಶನ್ ಎಲೆಕ್ಟ್ರಾನಿಕ್ಲಿ ಇರೋದ್ರಿಂದ ಸೆಕ್ಯೂರಿಟಿ ಅದ್ರ ಬಗ್ಗೆನೂ ಹೆಚ್ಚಿಗೆ ಸೆಕ್ಯೂರಿಟಿ ತೆಗೆದುಕೊಳ್ಬೇಕು. ಡೇಟಾ ಹೇಗೆ ಸ್ಟೋರ್ ಮಾಡಿಡಬೇಕು, ಅದನ್ನು ಹೇಗೆ ರಿಟ್ರೈ ಮಾಡಬೇಕು, ಆಲ್ ದೋಸ್ ಥಿಂಗ್. ದೆನ್ ಈ ಬಿಸ್ನೆಸ್ ಸೆಕ್ಯೂರಿಟಿ ಸೊಲ್ಯೂಷನ್. ಓಕೆ, ಕೆಲವೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಿದೆ ಈ ಬಿಸ್ನೆಸ್ಸಿಗೆ, ಈ ಬಿಸ್ನೆಸ್ ಅಲ್ಲಿ ಸೆಕ್ಯೂರ್ಡ್ ಆಗಿ ಮೇಂಟೈನ್ ಮಾಡಲಿಕ್ಕೆ. ಅಂಡ್ ದ ಮೋಸ್ಟ್ ಕಾಮನ್ ಒನ್ ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್ ಅಂತ ಹೇಳ್ತೇವೆ. ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್ ಅಂದ್ರೆ ಏನು, ಸಿಂಪಲ್ ಆಗಿ ಹೇಳ್ತಾನೆ. ಎನ್ಕ್ರಿಪ್ಷನ್ ಅಂತ ಹೇಳಿದ್ರೆ ಒಂದ್ ಕಡೆ ಡೇಟಾ ಇದೆ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ಫಾರ್ ಎಕ್ಸಾಂಪಲ್ ಮಿಲಿಟ್ರಿ, ಇಂಡಿಯನ್ ಮಿಲಿಟ್ರಿ ಎಲ್ಲ ಯೂಸ್ ಮಾಡ್ತಾರೆ ಇದನ್ನು. ಇಂಡಿಯನ್ ಮಿಲಿಟ್ರಿಯಿಂದ ಒಂದು ಲೊಕೇಶನ್ ಇಂದ ಮತ್ತೊಂದು ಲೊಕೇಶನ್ಗೆ ಏನೋ ಇನ್ಫಾರ್ಮೇಶನ್ ಕಳಿಸ್ಬೇಕು. ಆ ಇನ್ಫಾರ್ಮೇಶನ್ ಅನ್ನ ಅವ್ರದ್ದೇ ಒಂದು ಮತ್ತೊಂದು ಲ್ಯಾಂಗ್ವೇಜ್ ಅಲ್ಲಿ ಕೋಡಿಂಗ್ ಮಾಡ್ತಾರೆ. ಅಂದ್ರೆ ಒರಿಜಿನಲ್ ಡೇಟಾವನ್ನ ಆ ಕೋಡಿಂಗ್ ಡೇಟಾಗೆ ಅಥವಾ ಕೋಡಿಂಗ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಓಕೆ, ಆ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇನ್ಫಾರ್ಮೇಶನ್ ಮೂವ್ ಆಗ್ತದೆ. ಇಂಟರ್ನೆಟ್ ಅಲ್ಲಿ ಯಾರಾದ್ರೂ ಆ ಇನ್ಫಾರ್ಮೇಶನ್ ತೆಗೆದುಕೊಂಡ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಯಾಕೆಂದ್ರೆ ಆ ಕೋಡಿಂಗ್ ಲ್ಯಾಂಗ್ವೇಜ್ ಮಿಲಿಟ್ರಿಯ ಆ ಪರ್ಸನ್ಸಿಗೆ ಮಾತ್ರ ಗೊತ್ತಿರ್ತದೆ, ಯಾರು ಅದನ್ನು ರಿಸೀವ್ ಮಾಡಬೇಕು ಅವರಿಗೆ. ರಿಸೀವರ್ ಸೈಡ್ ಅಲ್ಲಿ ಆ ಇನ್ಫಾರ್ಮೇಶನ್ ಹೋದಾಗ ಅದನ್ನು ಮತ್ತೆ ಡಿಕೋಡ್ ಮಾಡಬೇಕು, ಅದನ್ನ ಡಿಕ್ರಿಪ್ಷನ್ ಅಂತ ಹೇಳ್ತೀವಿ. ಎನ್ಕ್ರಿಪ್ಷನ್ ಅಂತ ಹೇಳಿದ್ರೆ ಒರಿಜಿನಲ್ ಇರುವುದನ್ನ ಕೋಡೆಡ್ ಫಾರ್ಮೆಟ್ ಅಲ್ಲಿ ಮಾಡೋದು, ಕೋಡೆಡ್ ಫಾರ್ಮೆಟ್ ಅಲ್ಲಿ ಇದನ್ನ ಮತ್ತೆ ಒರಿಜಿನಲ್ ಫಾರ್ಮೆಟಿಂಗ್ ಮಾಡೋದಕ್ಕೆ ಅದಕ್ಕೆ ಡಿಕ್ರಿಪ್ಷನ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ದರ್ ವಿಲ್ ಬಿ ಎನ್ಕ್ರಿಪ್ಷನ್ ಅಂಡ್ ಡಿಕ್ರಿಪ್ಷನ್. ಎನ್ಕ್ರಿಪ್ಷನ್ ವಿಚ್ ಇಸ್ ಆಕ್ಚುಲಿ ಎ ಪಾರ್ಟ್ ಆಫ್ ಕ್ರಿಪ್ಟೋಗ್ರಫಿ ಅಂತ ಹೇಳ್ತೇವೆ. ಕೋಡಿಂಗ್ ಲ್ಯಾಂಗ್ವೇಜ್, ಕ್ರಿಪ್ಟೋಗ್ರಫಿ ಅಂದ್ರೆ ಕೋಡಿಂಗ್ ಲ್ಯಾಂಗ್ವೇಜ್. It involves transforming text to messages into a code which is unreadable. These messages have to be decrypted in order to be understandable or usable for someone. Okay, that is the concept of encryption and decryption. Digital certificates. The point of digital certificate is to indent the owner of a document.
This way, the receiver knows that it is authentic document. Companies can use these certificates in several different ways. Okay, maybe e-Aadhaar is digitally certified document. Okay, ಯಾವಾಗ ಕಣ್ಣು ಐರಿಸ್ ಅಂತ ಹೇಳ್ತೇವೆ, ಕಣ್ಣು ಹಾಗೆಯ ನಿಮ್ಮ OTP ಅಥವಾ ನಿಮ್ಮ ಹೆಬ್ಬೆರಳು, ಓಕೆ, ಇವನ್ನೆಲ್ಲವನ್ನ ತೆಗೆದುಕೊಂಡು ಒಂದು ಸರ್ಟಿಫಿಕೇಟ್ ರೆಡಿ ಮಾಡ್ತಾರೆ. ಆ ಪರ್ಸನಿನ ಸರ್ಟಿಫಿಕೇಟ್ ಅದು ಮತ್ತೊಬ್ಬರದ್ದು ಅದೇ ಟೈಪ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಡಿಜಿಟಲ್ ಸರ್ಟಿಫಿಕೇಟ್ಸ್ ಅಂತ ಹೇಳ್ತೇವೆ. ಓಕೆ, ಇವನ್ ಅದನ್ನ ಎಲೆಕ್ಟ್ರಾನಿಕ್ ಸರ್ಟಿಫಿಕೇಟ್ಸ್ ಅಂತ ಹೇಳಿ ಹೇಳ್ತಾರೆ. ಇ ಸಿಗ್ನೇಚರ್ ಅಂತ ಹೇಳಿ ಹೇಳ್ತೇವೆ. ಇ ಸಿಗ್ನೇಚರ್ ಅಂತ ಹೇಳಿದ್ರೆ OTP ಇಂದ ಮಾಡುವಂಥದ್ದು. ಲೈಕ್ ಮೇ ಬಿ ಆಧಾರ್ OTP ಜನರೇಟ್ ಮಾಡಿ ನೀವೇನಾದರೂ ಹೇಳ್ತೀರಿ ನಿಮ್ಮ ಮೊಬೈಲಿಗೆ ಬಂದಿದ್ದನ್ನ ಅಂತ ಹೇಳಿದ್ರೆ ಅದಕ್ಕೆ ಇ ಸಿಗ್ನೇಚರ್. ಆದರೆ ಇ ಸಿಗ್ನೇಚರ್ ಕೆಲವೊಂದ್ಸಲ ಅಥೆಂಟಿಕ್ ಆಗುದಿಲ್ಲ. ಅದಕ್ಕಾಗಿ ಡಿಜಿಟಲ್ ಸರ್ಟಿಫಿಕೇಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಆ ಪರ್ಸನಿನ ಐರಿಸ್ ಮತ್ತೆ ಆ ಪರ್ಸನಿನ ಹೆಬ್ಬೆರಳ ಗುರುತು ಅದನ್ನೆಲ್ಲ ತೆಗೆದುಕೊಂಡು ಒಂದು ಸರ್ಟಿಫಿಕೇಟ್ಸ್ ಅನ್ನ ರೆಡಿ ಮಾಡ್ತಾರೆ. ಅದಕ್ಕೆ ನಾವು ಡಿಜಿಟಲ್ ಸರ್ಟಿಫಿಕೇಟ್ಸ್ ಅಂತ ಹೇಳ್ತೇವೆ. ಮತ್ತೆ ಆ ಸರ್ಟಿಫಿಕೇಟ್ಸಿಗೆ ಒಂದು ಡೊಂಗಲ್ ಕೊಡ್ತಾರೆ. ಆ ಡೊಂಗಲ್ ಅಲ್ಲಿ ಆ ಎಲ್ಲ ಇನ್ಫಾರ್ಮೇಶನ್ ಇರ್ತದೆ. ಆ ಡೊಂಗಲ್ ಹಾಕಿದ್ರೆ ಆ ಪರ್ಸನ್ ಇದ್ದ ಹಾಗೆ, ಆ ಟೈಪ್ ಕಾನ್ಸೆಪ್ಟ್. ದಟ್ ಈಸ್ ಡಿಜಿಟಲ್ ಸರ್ಟಿಫಿಕೇಟ್ಸ್, ಡಿಜಿಟಲ್ ಸಿಗ್ನೇಚರ್ ಅಂತೇವೆ. Okay, e-Aadhaar is digitally certified document. Digital signature, another way to secure online information. If a document has a digital signature on it, no one else is able to edit the information without being detected or permitted. Maybe PDF. ನೀವು PDF ಅನ್ನ ನಾರ್ಮಲಿ ಓಪನ್ ಮಾಡ್ತೀರಿ, ಆದ್ರೆ PDF ಅನ್ನ ವಿತ್ ಡಿಜಿಟಲ್ ಸಿಗ್ನೇಚರು ಗವರ್ಮೆಂಟ್ ಆಫೀಸರ್ಸ್ ಎಲ್ಲ ಕಳಿಸ್ತಾರೆ. ಆವಾಗ ಆ ಡಿಜಿಟಲ್ ಸಿಗ್ನೇಚರ್ ಇದ್ರೆ ಮಾತ್ರ ಬೇರೊಬ್ಬರು ಓಪನ್ ಮಾಡಬಹುದು. ಇವನ್ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡು ಕಳಿಸಬಹುದು. ಆ ಪಾಸ್ವರ್ಡ್ ಇದ್ರಷ್ಟೇ ಅದನ್ನು ಓಪನ್ ಮಾಡಬಹುದು. ಆ ಟೈಪ್ ಕಾನ್ಸೆಪ್ಟ್ಸ್ ಎಲ್ಲ ಇದ್ದಾವೆ. ಈ ಬಿಸ್ನೆಸ್ ಸ್ಟ್ರಾಟಜಿ. E-business strategy is essential for the organizations that are involved in e-business. To conduct business over the internet, e-business, there must be e-business strategy. And it may be as follows. First one, e-risk management and planning. Electronic risk management and planning. ಇಂಟರ್ನೆಟ್ ಯೂಸ್ ಮಾಡ್ತೀರಿ ಅಂದ್ರೆ ಇಂಟರ್ನೆಟ್ ಅಲ್ಲಿ ಇರುವಂತ ರಿಸ್ಕ್ ಮ್ಯಾನೇಜ್ ಮಾಡ್ಕೊಂಡು ಪ್ಲಾನ್ ಮಾಡುವಂಥದ್ದು ಫಸ್ಟ್ ಒನ್. ಸೆಕೆಂಡ್ ಒನ್, ವೆಬ್ಸೈಟ್ ಟೆಕ್ನಾಲಜಿ, ಅಪ್ಲಿಕೇಶನ್, ಇನ್ಫ್ರಾಸ್ಟ್ರಕ್ಚರ್, ಸೆಕ್ಯೂರಿಟಿ, ರಿಸೋರ್ಸಸ್ ಅಂಡ್ ಬಜೆಟ್. ಯಾವ ವೆಬ್ಸೈಟ್ ಟೆಕ್ನಾಲಜಿ ಯೂಸ್ ಮಾಡಬೇಕು, ಯಾವುದರಿಂದ ಆ ವೆಬ್ಸೈಟ್ ಅಡ್ರೆಸ್ ತೆಗೆದುಕೊಳ್ಬೇಕು, ಅದನ್ನು ಹೇಗೆ ಮಾಡಬೇಕು, ಅದಕ್ಕೆ ಹೇಗೆ ಸೆಕ್ಯೂರಿಟಿ ಬೇಕು, ಅದಕ್ಕೆ ಏನು ಬಜೆಟ್ ಬೇಕು, ಅದನ್ನೆಲ್ಲ ಪ್ಲಾನಿಂಗ್ ಮಾಡು. ವೆಬ್ಸೈಟ್ ಕಂಟೆಂಟ್ ಹೇಗಿರಬೇಕು, ಇನ್ಫಾರ್ಮೇಶನ್ ಆರ್ಕಿಟೆಕ್ಚರ್, ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಡಿಸೈನ್, ಬ್ರ್ಯಾಂಡಿಂಗ್ ಅಂಡ್ ಮಾರ್ಕೆಟಿಂಗ್, ಇವೆಲ್ಲ ಪ್ಲಾನಿಂಗ್ ಮಾಡಬೇಕು. ಆ ವೆಬ್ಸೈಟ್ ಹೇಗಿರಬೇಕು, ಆ್ಯಪ್ ಹೇಗಿರಬೇಕು, ಅದನ್ನು ಪ್ಲಾನಿಂಗ್ ಮಾಡು. ಮಾರ್ಕೆಟಿಂಗ್ ಪ್ಲಾನಿಂಗ್ ಅಂಡ್ ಬಜೆಟಿಂಗ್, ಮಾರ್ಕೆಟ್ ಬಗ್ಗೆ ಪ್ಲಾನ್ ಮಾಡೋದು. ನೆಕ್ಸ್ಟ್ ಇ-ಕಾಮರ್ಸ್ ಪ್ಲಾನಿಂಗ್. ಇ-ಕಾಮರ್ಸ್ ಅಂದ್ರೆ ಐಟಮ್ಸ್ ಅನ್ನ ಮೂವ್ಮೆಂಟ್ ಮಾಡಬೇಕಾದ್ರೆ ಯಾವ ಟೈಪಲ್ಲಿ ಆ ಐಟಮ್ ಇರಬೇಕು, ಅದು ಹೇಗೆ ಅವ್ರಿಗೆ ಲೈಕಿಂಗ್ ಹೇಗಿದೆ, ಅದನ್ನ ಆ ಟೈಪಲ್ಲಿ ಪ್ರಾಡಕ್ಟ್ ಮಾಡೋದು, ಅದನ್ನು ಪ್ಲಾನಿಂಗ್ ಮಾಡೋದು. ಇ-ಕಾಮರ್ಸ್ ಪ್ಲಾನಿಂಗ್. ರೀಪ್ಲಾಂಟಿಂಗ್ ಅಂಡ್ ಚೇಂಜ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ, ಇವನ್ನೆಲ್ಲವನ್ನು ನಾವು ಈ ಸ್ಟ್ರಾಟಜೀಸ್ ಅಲ್ಲಿ ಹೇಳ್ತೇವೆ. ಈ ಬಿಸ್ನೆಸ್ ಸ್ಟ್ರಾಟಜಿ ಅಂತ ಹೇಳ್ತೇವೆ. ಈ ಸ್ಟ್ರಾಟಜಿ, that is simply strategy, is a plan of action designed to define the long-term goals and objectives of the firm and then provide a means to achieve them. E strategy, simple strategy, and it's a plan of action designed to define the long-term goals and objectives of the firms or company to achieve some goals. Thank you, students. In the next class, we will see other concepts. Thank you. God bless you.